ಮೊದಲು ಭೇಟಿ ಆದಾಗ ನಿಮ್ಮ ಮನೇಲಿ ಇಷ್ಟು ಸಮಸ್ಯೆ ಇದೆ, ನಿಮ್ಮ ಮನಸ್ಸಲ್ಲಿ ಇಷ್ಟು ನೋವಿದೆ ಅಂತ ನನಗೆ ಊಹೆನೂ ಇರಲಿಲ್ಲ. ಆದರೆ ನಿಮ್ಮನ್ನು ಮದುವೆ ಆಗಿ ಮನೆಗೆ ಬಂದ ಮೇಲೇ ಗೊತ್ತಾಗಿದ್ದು ನಿಮ್ಮ ಸುತ್ತ ಬರೀ ಸವಾಲೇ ಇದೆ ಅಂತ. ನಿಮ್ಮ ಸ್ನೇಹಿತೆಯಾಗಿ ನಾನು ನಿಮ್ಮ ಜೊತೆಲೇ ನಿಂತು ಎಲ್ಲ ಸವಾಲನ್ನು ಎದುರಿಸ್ತೀನಿ ಮಾಧವ್ ಅವರೇ. ಏನೋ ಸರ್ಪ್ರೈಸ್ ಅಂದ್ರಲ್ಲ, ಏನಿರ್ಬೋದು? ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ, ತೊಂದರೆ ಕೊಡೋದು ಬೇಡ, ಆಮೇಲೆ ಕೇಳಿದ್ರಾಯ್ತು. ಮನಸ್ಸಲ್ಲಿ ಏನು ಅನ್ಕೋತಿದ್ದೀರಾ ಕೇಳಿ, ಪರವಾಗಿಲ್ಲ. ಅಯ್ಯೋ, ನಿಮ್ಗೆ ಹೆಂಗೆ ಗೊತ್ತಾಯ್ತು? ನನಗೆ ನಿಮ್ಮ ಮನಸ್ಸಿನ ಮಾತು ಗೊತ್ತಾಗುತ್ತಲ್ಲ, ಕೇಳಿ. ಏನೋ ಕೇಳಬೇಕು ಅಂತಿದ್ದೀರಲ್ಲ? ಏನಿಲ್ಲ, ರಾತ್ರಿ ಏನೋ ಸರ್ಪ್ರೈಸ್ ಅಂದ್ರಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಮನೆಗೆ ಯಾರಾದರೂ ಬರ್ತಾ ಇದ್ದಾರಾ? ಮತ್ತೇನಿರ್ಬೋದು? ಏನಾದರೂ ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀರಾ? ನನಗೆ ನಿಜವಾಗ್ಲೂ ಏನು ಅಂತ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಹೇಳಿ. ಹೇಳಿದ್ದೀನಲ್ಲ ಸರ್ಪ್ರೈಸ್ ಅಂತ, ನೀವು ತುಂಬ ಟೆನ್ಷನ್ ಮಾಡ್ಕೋಬೇಡಿ. ನಿಮಗೆ ತುಂಬ ಖುಷಿ ಕೊಡುವಂಥ ಸರ್ಪ್ರೈಸ್. ಪ್ರಾಣಾಯಾಮ ಮಾಡ್ತಾ ಇದ್ವಿ. ನಾನೇನು ಕೇಳೇ ಇಲ್ವಲ್ಲ. ಸಾರಿ, ಮಲ್ಕೊಂಡಿದ್ರೇನೋ ಡಿಸ್ಟರ್ಬ್ ಆಯಿತು ಅನ್ಸುತ್ತೆ. ಇಲ್ಲ, ಆಗಲೇ ಎದ್ದಾಗಿತ್ತು. ನೀವು ಯಾವಾಗಲೂ ಕಾಫಿ ತೊಗೊಂಡು ಹೋಗಕ್ಕೆ ಬರ್ತಿದ್ರಲ್ಲ, ಇವತ್ತಿನ್ನೂ ಬರ್ದಿದ್ದು ನೋಡಿ ನಿಮ್ಗೆ ಹುಷಾರಿಲ್ವೇನೋ ಅಂತ ನೋಡ್ಕೊಂಡು ಹೋಗಿ ಬಂದೆ. ಹಾಗೇನಿಲ್ವಲ್ಲ, ಚೆನ್ನಾಗೇ ಇದ್ದೀನಿ. ನಿನ್ನೆ ರಾತ್ರಿ ಚಳಿಲಿ ಬೆಳ್ದಿಂಗ್ಳು ಊಟ ಮಾಡ್ತಿದ್ವಲ್ಲ, ಶೀತ ಆಯ್ತೇನೋ ಅಂದ್ಕೊಂಡೆ. ಹಾಗೇನಿಲ್ಲ, ಅದು ಮಾಧವ್ ಅವ್ರ ಜೊತೆ ಮಾತಾಡ್ತಾ ಇದ್ನಲ್ಲ, ಹಾಗಾಗಿ ತಡ ಆಯಿತು. 1-2 ನಿಮಿಷ ಬಂದ್ಬಿಡ್ತೀನಿ. ಪರವಾಗಿಲ್ಲ, ನಿಧಾನಕ್ಕೆ ಬನ್ನಿ. ನಾನೇ ಇವತ್ತು ಬೇಗ ಎದ್ದೆ. ಅವಿ ಇದ್ದಿದ್ರಲ್ಲ, ಹಾಗಾಗಿ ನನಗೂ ಎಚ್ಚರ ಆಗೋಯ್ತು. ಏನು ಅವಿ ಇಷ್ಟು ಬೇಗ ಎದ್ಬಿಟ್ನಾ? ಎದ್ದಿದ್ದು ಅಲ್ಲದೆ ಕಾಫಿ ಬೇರೆ ಅವರೇ ಮಾಡಿದ್ದಾರೆ. ಹಾಂ, ಸಾರ್ಥಕ ಆಯಿತು. ನನ್ನ ಮಗ ಕಾಫಿ ಮಾಡೋದು ಕಲ್ತ್ಬಿಟ್ನಲ್ಲ. ಕರ್ಮ ಬರುತ್ತೆ. ಸಾವು
ಮೆಡಿಸಿನ್ ತೊಗೊಂಡೆ ತಗೋ. ಕಾಫಿ ನಿನಗೋಸ್ಕರ ಕಾಯ್ತಾ ಇದೆ. ಥ್ಯಾಂಕ್ ಯು. ಕಾಫಿ ಮಾತ್ರ ಕಾಯ್ತಿದ್ದ? ಇಲ್ಲಪ್ಪ, ನಿನ್ನ ಗಂಡನೂ ಕಾಯ್ತಿದ್ದ. ಯಾಕೋ? ಕಾಫಿ ಕುಡ್ದಾದ್ಮೇಲೆ ಏನೋ ಕೊಡ್ತೀನಿ ಅಂದಿದ್ರಲ್ಲ ಮೇಡಮ್, ಅದಕ್ಕೆ. ಇದೆಲ್ಲ ಚೆನ್ನಾಗಿ ನೆನಪಿರುತ್ತೆ. ಅದು ಸರಿ, ರೂಮಿಗೆ ಹೋಗಿದೆಯಲ್ಲ, ಹೇಗಿದ್ದಾರೆ? ಹುಷಾರಾಗಿದ್ದಾರೆ? ಆರಾಮಾಗಿದ್ದಾರೆ. ಪರವಾಗಿಲ್ವೇ? ಕಾಳಜಿ ಇದೆ ನಿಮ್ಗೂ. ಯಾರಿಗೆ ಹುಷಾರಿಲ್ಲ ಅಂದರೂ ವಿಚಾರಿಸ್ತೀನಿ ನಾನು, ಅವರು ಅಂತ ಅಲ್ಲ. ಹೌದು, ನಮ್ಮದೇ. ಆದರೂ ನಾನು ಹೋದಾಗ ಅವರಿಬ್ರು ಪ್ರಾಣಾಯಾಮ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಅದರಲ್ಲೇನಿದೆ, ನಿಮ್ಮ ಮಾವ ದಿನ ಮಾಡ್ತಾರಲ್ಲ. ದಿನ ಮಾಡ್ತಾರೆ. ಆದರೆ ಇವತ್ತು ಅವರು ಸುಳ್ಳು ಹೇಳಿದ್ರು ಅಂತ ನನಗೆ ಗೊತ್ತಾಯಿತು. ವಾಟ್? ಅದ್ರಲ್ಲಿ ಸುಳ್ಳು ಹೇಳೋಕ್ಕೇನಿದೆ? ಅವ್ರಿಗೆ ನನ್ನಿಂದ ಏನೋ ಮುಚ್ಚಿಡಬೇಕಿತ್ತು ಅನ್ಸುತ್ತೆ, ಅದಕ್ಕೆ ಹಾಗೆ ಹೇಳಿದ್ರು. ಏನು ಹೇಳ್ತಿದ್ಯಾ? ನಿನ್ನಿಂದ ಏನು ಮುಚ್ಚಿಡಬೇಕು? ಅದು ಅವ್ರು ಬೇರೆ ಬೇರೆ ದಿಕ್ಕಲ್ಲಿ ಚಾಪೆ ಹಾಸ್ಕೊಂಡಿದ್ರು. ಆಗ್ತಾನೆ ಹೇಳ್ತಿದ್ರು ಅನ್ಸುತ್ತೆ. ನಾನು ಚಾಪೆ ನೋಡಿದೆ ಅಂತ ಪ್ರಾಣಾಯಾಮ ಅಂತ ನನ್ನ ಹತ್ರ ಸುಳ್ಳು ಹೇಳಿದ್ರು. ಇವಳು ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದಾಳೆ? ಇಷ್ಟೆಲ್ಲ ಮುಜುಗರ ಮಾಡಿಕೊಂಡು ಚಾಪೆ, ಬೇರೆ ಬೇರೆ ದಿಕ್ಕು, ಅದು ಅವ್ರ ಪರ್ಸನಲ್ ವಿಷಯ. ಪೂರ್ಣಿ ಬಿಡು. ನಾನಿದನ್ನು ನಿಮ್ಗೆ ಹೇಳಬೇಕು ಅಂತಿರಲಿಲ್ಲ. ಆದರೆ ಅವರಿಬ್ಬರು ಮದುವೆ ಮಾಡ್ಕೊಂಡು ಬಂದಾಗ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡಿದ್ರು. ಆದರೆ ಅವರಿಬ್ರದ್ದು ಪ್ಯೂರ್ ಸಂಬಂಧ ಅಂತ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಹೇಳಿದೆ ಅಷ್ಟೆ. ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಕಾಫಿ ಆರೋಗುತ್ತೆ. ಹಲೋ ಸರ್, ಹಾಗೆ ಹೋಗ್ತಿದ್ದೀರಲ್ಲ? ಅಂದರೆ ಕರುಣೆ ಅನ್ನೋದಿದೆಯಾ ನಿಮಗೆ? ಕರುಣೆನ? ಹೆಂಡತಿ ಒಬ್ಬಳೇ ಇದ್ದಾಳೆ, ಸುತ್ತಮುತ್ತ ಯಾರೂ ಇಲ್ಲ, ಆದರೂ ಹಾಗೆ ಹೋಗ್ತಿದ್ದೀರಲ್ಲ? ಅರ್ಥ ಆಗಿಲ್ಲ. ನಿಜವಾಗ್ಲೂ ಕಾಫಿ ಹೇಗಿತ್ತು? ಅದ್ಭುತವಾಗಿತ್ತು. ಆಗಲೇ ಮಾತು ಕೊಟ್ಟಿದ್ದಲ್ಲ, ಕಾಫಿ ಚೆನ್ನಾಗಿದ್ರೆ ಏನೋ ಕೊಡ್ತೀನಿ ಅಂತ. ಹೌದಾ? ನಾನು ಹಂಗೆ ಹೇಳಿದ್ನಾ? ನೀನು ಕೊಡದೇ ಇದ್ರೂ ಹೇಗೆ ಕೊಡ್ಸ್ಕೋಬೇಕಂತ ನನಗೆ ಗೊತ್ತು. ಇದೇನಾ ಸರ್ಪ್ರೈಸು? ಅಯ್ಯೋ ದೇವ್ರೆ, ನಿಮ್ಮ ತಲೆಯಲ್ಲಿ ಬರೀ ಅದೇ ತುಂಬ್ಕೊಂಡಿದೆಯಲ್ಲ. ಹಾಂ, ಹೌದು, ಮತ್ತೆ ನನಗೆ ಕುತೂಹಲ ಆಗ್ತದೆ ಅದಕ್ಕೆ. ಸರಿ, ಹಾಗಾದರೆ ಹೇಳ್ತೀನಿ. ಆದರೆ ಅದಕ್ಕೆ ನೀವು ಒಂದು ಒಗಟು ಬಿಡಿಸ್ಬೇಕು. ಹೂವಿಗೆ ಹೂ ಮುಡಿಸಿದ್ರೆ ಏನಾಗುತ್ತೆ? ಬೆಳದಿಂಗಳಾಗುತ್ತೆ. ನಿಜವಾಗ್ಲೂ ನಿಮಗೆ ಹೂ ಮುಡಿಸಿದ್ರೆ ನೀವು ಬೆಳದಿಂಗಳಾಗಿ ಕಾಣ್ತೀರಾ. ಹೋಗ್ಲಿಕ್ಕೆ ಸಾಕು, ಸರ್ಪ್ರೈಸ್ ಏನು ಅಂತ ಹೇಳಿ. ನೀವು ಒಗಟು ಬಿಡಿಸಿದ್ದಿದ್ರೆ ಹೇಳಿರ್ತಿದ್ದೆ, ನೀವು ಒಗಟು ಬಿಡಿಸ್ಲಿಲ್ಲ. ಎಷ್ಟು ನೋವಿದ್ರು ಯಾವಾಗಲೂ ಹೀಗೆ ನಗ್ತಾ ಇರ್ತೀರಲ್ಲ? ಯಾವಾಗಲೂ ಹಾಗೆ ತುಳಸಿಯವರೇ. ನಮ್ಮ ನೋವಿಗೆ ನಮ್ಮನ್ನು ನೋಡಿ ಪಾಪ ಪ್ರಜ್ಞೆ ಆಗ್ಬೇಕಂತೆ, ಅದಕ್ಕಾದರೂ ನಗ್ತಾ ಇರಬೇಕು. ಜಗತ್ತಲ್ಲಿ ನಮಗಿಂತ ನೋವು ಕಂಡಿರೋರು, ಕಾಣ್ತಿರೋರು ಎಷ್ಟೋ ಜನ ಇರ್ತಾರೆ. ದೇವರು ನಮಗಿಷ್ಟಾದರೂ ಖುಷಿ ಕೊಟ್ಟಿದ್ದಾನಲ್ಲ ಅಂತ ಅನ್ಕೋಬೇಕಲ್ವಾ?
ಹಾಗನ್ಕೊಂಡಾಗ ತನ್ನಿಂತಾನೇ ನಗು ಬರುತ್ತೆ. ಸತ್ಯ ಮಾಧವ್ ಅವರೇ. ಹೌದು ಮಾಧವ್ ಅವರೇ, ನಗಬೇಕು ಅಂತ ಬೇಜಾರಲ್ಲಿ ಹೇಳಿದ್ರೆ ಹೇಗೆ? ಬೆಳೆದಿಂಗಳು ಅಂತ ಕರೆದ ಮೇಲಾದರೂ ನಗಬೇಕಲ್ವಾ? ನಾವಿಬ್ರು ಈಗ ಆಚೆ ಹೋಗ್ತಾ ಇದ್ದೀವಿ. ಆಚೆ ಅಂದರೆ ಎಲ್ಲಿಗೆ? ಅದೇ ಸರ್ಪ್ರೈಸ್. ಬನ್ನಿ. ಮಾವ, ತುಳಸಿಯವರೇ, ಎಷ್ಟೊತ್ತು ಹೂ ಮುಟ್ಕೊಳಕ್ಕೆ? ನೀವು ಬೇಗ ಮುಡ್ಸತ್ತಾನೆ ಮಾವ. ತಿಂಡಿಗೆ ಏನು ಮಾಡೋದು ಅಂತ ಕೇಳಕ್ಕೆ ಬಂದೆ. ಅದು ನಾವು ಆಚೆ ಹೋಗ್ತಾ ಇದ್ದೀವಿ. ನೋಡು ಪೂರ್ಣಿ, ಇದಕ್ಕಿದ್ದಂಗೆ ಆಚೆ ಹೋಗೋಣ ಅಂತ ಇದ್ದಾರೆ. ಇನ್ನು ತಿಂಡಿಗೆ ಏನು ಅಂತ ಯೋಚನೆ ಮಾಡಿಲ್ಲ. ಆಮೇಲೆ ಊಟಕ್ಕೆ ರೆಡಿ ಮಾಡಬೇಕು. ಅಮ್ಮ, ಅದೆಲ್ಲ ನಾನು ನೋಡ್ಕೊಳ್ತೀನಿ. ಮಾವ ಅಪರೂಪಕ್ಕೆ ಆಚೆ ಹೋಗೋಣ ಅಂತಿದ್ದಾರೆ, ಹೋಗಿ ಬನ್ನಿ. ನಡೀರಿ, ಮತ್ತೆ ಟೈಮ್ ಆಯ್ತಲ್ಲ. ಹೌದಲ್ಲ, ಬನ್ನಿ. ಹಾಕಿ ಮೇಡಮ್. ಯಾಕೆ ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಆದರೆ ಅಮ್ಮ ಮಾಡೋ ಅಷ್ಟೇನು. ಮತ್ತೆ ಹೇಗಿದೆ ಮ್ಯಾನೇಜರ್ ಕೆಲಸ? ಮ್ಯಾನೇಜರ್ ಕೆಲಸ ಅಂದರೆ ಕೇಳಬೇಕಾ? ಕೆಲಸ ಸೂಪರ್ ಆಗಿದೆ. ಹೌದಾ? ಮ್ಯಾನೇಜರ್ ಕೆಲಸ ಅಂದರೆ ಏನೇನೆಲ್ಲ ಇರುತ್ತೆ? ಮಾಮೂಲಿ ಅದು ಇದು ಎಲ್ಲರ ಹತ್ರ ಕೆಲಸ ಮಾಡಿಸೋದು, ಬಾಸ್ಗೆ ರಿಪೋರ್ಟ್ ಕೊಡೋದು, ಒಂಥರ ರಾಯಲ್ ಲೈಫ್ ಅನ್ಕೋ. ಯಾಕೋ ಒಂದು ಸುಳ್ಳು ಮುಚ್ಚೋಕೆ ಇಷ್ಟೆಲ್ಲ ಸುಳ್ಳು ಹೇಳ್ತಿದ್ಯಾ? ಅದಕ್ಕೆ ದೊಡ್ಡಪ್ಪ ಇಲ್ಲಿ ಕಾಣ್ತಾನೆ ಇಲ್ಲ. ಮಾವ ಮತ್ತೆ ಅಮ್ಮ ಎಲ್ಲೋ ಆಚೆ ಹೋಗಿದ್ದಾರೆ. ಆಚೆಗ? ಎಲ್ಲಿ? ನಿಧಿ, ಹಾಗೆಲ್ಲ ಕೇಳ್ತಾರ? ಏನೋ ಕೆಲಸ ಇರುತ್ತೆ, ಹೋಗಿರ್ತಾರೆ ಅಲ್ವಾ ಪೂರ್ಣಿ? ಗೊತ್ತಿಲ್ಲ ಅತ್ತೆ. ಮಾವ ಅದೇನೋ ಸರ್ಪ್ರೈಸ್ ಅನ್ಕೊಂಡು ಕರ್ಕೊಂಡು ಹೋದ್ರು. ಅತ್ತೆ, ಒಂದು ನಿಮಿಷ ಬಂದೆ. ಏನ್ ಮಾಮ್, ದೊಡ್ಡಪ್ಪ ಎಲ್ಲೋ ಸರ್ಪ್ರೈಸ್ ಅಂತ ಕರ್ಕೊಂಡು ಹೋಗಿದಾರಂತೆ. ಇಬ್ರು ಯಂಗ್ ಕಪಲ್ ಥರ ಖುಷಿಯಾಗಿರ್ತಾರಪ್ಪ. ಆದರೂ ಏನು ಮಾಮ್, ಇವಾಗಂತೂ ದೊಡ್ಡಪ್ಪ ನಿಂಗೆ ಏನೂ ಹೇಳೋದೇ ಇಲ್ವಲ್ಲ. ಮೊದಲಾಗಿದ್ದಿದ್ರೆ ಎಲ್ಲಿ ಹೋದ್ರೂ ನಿಂಗೆ ಹೇಳಿ ಹೋಗೋರು. ಪೂರ್ಣಿ, ಇವ್ರನ್ನ ಯಾಕೆ ಕರ್ಕೊಂಬಂದೆ? ಮಾವ ಹೇಳಿದ್ರಲ್ಲ ಅತ್ತೆ, ಇವ್ರು ಊಟ ತಿಂಡಿ ನಮ್ಮ ಜೊತೆನೇ ಮಾಡಬೇಕು ಅಂತ. ಭಾವ ಏನೋ ಹೇಳ್ತಾರೆ ಪೂರ್ಣಿ, ಆದರೆ ನೀನೇ ನೋಡಿದ್ಯಲ್ಲ, ಇವರು ಎಲ್ಲರ ಜೊತೆಯಲ್ಲಿದ್ದಾಗ ಸರಿಯಾಗಿ ತಿನ್ನಲ್ಲ, ಮಾತ್ರೇನೂ ತಗೊಳ್ಳಲ್ಲ, ಏನೂ ಇಲ್ಲ. ಇವ್ರಿಗೆ ರೂಮಲ್ಲಿ ತಿಂದ ಅಭ್ಯಾಸ ಆಗಿದೆ, ಅದಕ್ಕೆ ಅಲ್ಲೇ ತಿನ್ನಿಸಿದ್ರಾಯ್ತು. ಹೇಗೋ ಬಂದಿದ್ದೀರಲ್ಲ ಅತ್ತೆ, ಇಲ್ಲೇ ತಿನ್ನಲಿ ಬಿಡಿ. ನಂದು ಹೇಗೂ ತಿಂಡಿ ಆಯಿತು ಪೂರ್ಣಿ, ಅವ್ರನ್ನ ಕರ್ಕೊಂಡು ಹೋಗಿ ರೂಮಲ್ಲೇ ತಿನ್ನಿಸ್ತೀನಿ. ಇವ್ರ ಬಗ್ಗೆ ಇಷ್ಟೆಲ್ಲ ಕೇರ್ ತೋರಿಸೋ ಸೊಸೆ ಇದ್ರು, ಇವ್ರು ಮಾತ್ರ ಹೀಗೆ ಇದ್ದಾರೆ ನೋಡು. ಹುಷಾರಾಗ್ತಾರೆ ಅಂತ ಡಾಕ್ಟ್ರೇ ಹೇಳಿದಾರಲ್ಲ ಅತ್ತೆ. ಏನು ಸರಿ ಹೋಗ್ತಾರೋ ಏನೋ, ನನಗಂತೂ ನಂಬಿಕೆನೇ ಬರ್ತಿಲ್ಲ.
ಅತ್ತೆ ಚಿಕ್ಕ ಮಾವನ ತಿಂಡಿ ರತ್ನನ್ಗೆ ರೂಮಲ್ಲಿ ತರಕ್ಕೆ ಹೇಳು, ಅಲ್ಲೇ ಕೊಡ್ತೀನಿ. ಚಿಕ್ಕ ಮಾವ ಇಲ್ಲೇ ತಿಂಡಿ ತಿಂತಾರೆ ಅಂದರೆ ಅತ್ತೆ ಯಾಕೆ ಹೀಗೆ ಕರ್ಕೊಂಡು ಹೊರಟ್ಬಿಟ್ರು? ಶಬಾಷ್! ನನ್ನ ಲೈಫಲ್ಲಿ ತುಂಬಾ ಜನ ಲವ್ ಮಾಡಿ ಕೇಳಲೆ ಓಡೋದವಳೆ, ಯಾರು ಬಂದ್ರು ನೋಡು. ನೋಡೋದೇನೋ, ಬಾಗ್ಲು ತೆಗ್ದೇ ಇದೆ, ಬೆಲ್ ಮಾಡಿದವರು ಒಳಗೆ ಬರ್ತಾರೆ ಇರು. ಚೆನ್ನಾಗಿದೆ. ನಿಮ್ಮ ಮಾವ ಕಂಜೂಸ್ತನದಲ್ಲಿ ಡಬಲ್ ಡಿಗ್ರಿ, ನೀನು ಸೋಮಾರಿತನದಲ್ಲಿ ಡಬಲ್ ಡಿಗ್ರಿ. ಚೋರ್ ಗುರು ಚಂಡಾಲ ಶಿಕ್ಷೆ. ಅದೇ ಬೆಳ್ಳಂಬೆಳಿಗ್ಗೆನೆ ಲಕ್ಷ್ಮೀನಾರಾಯಣರು ಬಂದ್ಬಿಟ್ಟಿದ್ದೀರಿ. ಅಮ್ಮ, ಅಪ್ಪ, ಹೇಗಿದೆಯಾ ಸಂಧ್ಯಾ? ಏನೋ ಪರವಾಗಿಲ್ಲ ಅಮ್ಮ. ಆಹಾ, ಅವಳಿಗೇನು ಚೆನ್ನಾಗೇ ಇರ್ತಾಳೆ. ಅವಳು ಮನೇಲಿ ಇರೋದ್ರಿಂದ ನಾವೆಲ್ಲ ಹೇಗಿದ್ದೀವಿ ಅಂತ ನೀನು ನಮ್ಮನ್ನು ಕೇಳಬೇಕು. ಅಮ್ಮನ ತಪ್ಕೋಬೇಕು ಅನ್ಸಿದ್ರೆ ತಪ್ಕೊಳ್ಳೋ. ಹೇಗಿದೆಯಾ ಸಮರ್ಥ್? ಇನ್ನು ಹೇಗಿರ್ತೇನೆ? ನನಗೆ ತಿದ್ದಕ್ಕಂತೂ ಅಪ್ಪ ಇಲ್ಲ, ಮುಚ್ಚಕ್ಕೆ ಅಮ್ಮ ಇಲ್ಲ. ಸೊ ಆರಾಮಾಗಿದ್ದೀನಿ. ನೀವೇನೇ ಹೇಳಿ ಅಮ್ಮ, ನನಗಂತೂ ನಿಮ್ಮಷ್ಟು ಚೆನ್ನಾಗಿ ಚಪಾತಿ ಮಾಡೋಕೆ ಬರೋದೇ ಇಲ್ಲ. ಏನಿಲ್ಲ, ನೀನು ಚೆನ್ನಾಗೇ ಮಾಡ್ತೀಯ. ಹೋಗ್ತಾ ಹೋಗ್ತಾ ಎಲ್ಲ ಅಭ್ಯಾಸ ಆಗುತ್ತೆ. ಅಮ್ಮ ಮಾಡ್ದ ಹಾಗೆ ಚಪಾತಿ ಮಾಡಕ್ ಬರಲ್ಲ ನಿನಗೆ ಅಂತಿರ್ತೀಯಾ? ಈಗ ಅಮ್ಮನೇ ಮಾಡಿದ್ದಾರೆ ಅಲ್ವಾ, ತಿನ್ನು. ನಾನಿವಾಗ ಆ ಥರ ಹೇಳ್ದೆ? ದಿನ ಊಟ ಮಾಡುವಾಗ ಅದನ್ನೇ ತಾನೇ ಹೇಳೋದು ನೀನು. ಹೌದು, ಇಷ್ಟೊತ್ತಾದ್ರೂ ಆಫೀಸ್ಗೆ ಹೋಗದೆ ಏನು ಇಲ್ಲೇ ಕೂತಿದ್ಯಾ? ಲೇಟ್ ಆಗೋದ್ರೂ ನಡೆಯುತ್ತೆ. ಹಾ, ಅಮ್ಮ ಬಂದಿದ್ದಾರೆ, ಲೇಟಾಗಿ ಹೋಗ್ತೀನಿ ಅಂತ ಹೇಳು, ಪರವಾಗಿಲ್ಲ. ಸುಮ್ಮನಿರ್ತೀಯಾ? ಇವಳೊಬ್ಳು. ಹೋಗ್ಲಿ ಬಿಡು. ಇನ್ನೊಂದು ಸ್ವಲ್ಪ ಪಲ್ಯ ಹಾಕ್ಲಾ? ಆದರೆ ಅಮ್ಮ ಮಾಡೋಷ್ಟೆಲ್ಲ ಚೆನ್ನಾಗಾಗಿಲ್ಲ. ಏನಿಲ್ಲ, ನೀನು ಚೆನ್ನಾಗೇ ಮಾಡ್ತೀಯ. ಇನ್ನು ಕೆಲವರು ಶ್ರೀಮಂತರು ಮಕ್ಳಿಗೆ ಮಾತ್ರ ಅಡುಗೆ ಮಾಡೋದು. ಯಾಕೋ ಪಾಪು ಹಾಗೆಲ್ಲ ಹೇಳ್ತೀಯ? ಇವತ್ತು ನನ್ನ ಕೈಯಾರೆ ಅಡುಗೆ ಮಾಡಿ ಹಾಕಬೇಕು ಅಂತಲೇ ಬಂದಿದ್ದೀನಿ. ಬರುವಾಗ ನಿಂಗೆ ಇಷ್ಟ ಅಂತ ಅವರೆಕಾಳು ತಂದಿದ್ದೀನಿ. ಅವರೆಕಾಳು ಸಬ್ಸಿಗೆ ಸೊಪ್ಪು ಹಾಕಿ ಬಸ್ಸಾರು ಮಾಡ್ತೀನಿ. ನಿಂಗೆ ಇಷ್ಟ ತಾನೆ? ಬಾಸು, ನಮ್ಮ ಮನೆಗೆ ಬಂದ ಅತಿಥಿಗಳೆಲ್ಲ ಅಡುಗೆ ಮಾಡೋದು ಬೇಕಾಗಿಲ್ಲ. ನೀನೇ ಅವ್ರಿಗೆ ಉಪಚಾರ ಮಾಡು ಸಾಕು. ಅಮ್ಮ ಅವ್ರ ತವ್ರ ಮನೆಗೆ ಬಂದಿದ್ದಾರೆ. ತವ್ರ ಮನೆಗೆ ಬರೋ ಹೆಣ್ಮಕ್ಳು ಯಾವತ್ತೂ ಅತಿಥಿಗಳಲ್ಲ. ಇದು ಅವ್ರ ಮನೆ, ಗೊತ್ತಾಯ್ತಾ? ಏನಂತ ಒಂದು ರಾತ್ರಿ ಎಲ್ಲ ಅಮ್ಮ ಅಮ್ಮ ಅಂತ ಕನ್ವರ್ಸ್ತಾ ಇದ್ದೆ. ಬೆಳದಿಂಗಳಲ್ಲಿ ಊಟ ಮಾಡೋವಾಗ ಅಮ್ಮ ಅಂದೆ ಅಂತ ಹೇಳ್ತಾ ಇದ್ದಾನ ತುಳಸಿಗೆ.
ತಾತ ಇಂದರದಲ್ಲ ಏನೋ ಹೇಳ್ಬಿಡಿ ನೀವು. ನೆಗೆದು ಬಿತ್ತು. ಈ ದತ್ತ ಯಾವಾಗಲೂ ಇದ್ದಿದ್ದನ್ನ ಇದ್ದ ಹಾಗೆ ಹೇಳೋನು. ಆಯ್ತು ನೀನೀಗ ಪಂಚಾಯತಿ ಶುರು ಮಾಡಬೇಡ, ನನಗೆ ಆಫೀಸಿಗೆ ಲೇಟ್ ಆಯಿತು, ನಾನು ಹೊರಡ್ತೀನಿ. ಸಮರ್, ನಾನು ನಿನ್ನ ಜೊತೆ ಬರ್ತೀನಿ. ಯಾವ ಖುಷಿಗೆ? ಸ್ವಲ್ಪ ಕೆಲಸ ಇದೆ.